ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಎಲ್ರಿಗೂ. ಇವತ್ತು ನಾನೇ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪೂರಿಗೆ ಕಲಸಿಟ್ಟಿದ್ದಾರಮ್ಮ, ಗ್ರೇವಿ ಮಾಡೋಣ ಅಂತ. ಲೆಟ್ಸ್ ಸ್ಟಾರ್ಟ್. ಬಟರ್ ಮಸಾಲ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಊರಲ್ಲಿದ್ದಾಗ ಮಾಡ್ತಾಯಿದ್ದೆ, ಸೊ ಇಲ್ಲೂ ಮಾಡಿ ಟೇಸ್ಟ್ ಮಾಡಿಸೋಣ ನಮ್ಮ ಅಮ್ಮಂಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆ್ಯಕ್ಚುಲಿ ನಮ್ಮಿಬ್ಬರಿಗೆ ಮಾಡ್ಕೋತಾ ಇರೋದು ಇದು. ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು ಚಿಕ್ಕದು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಈರುಳ್ಳಿ. ಇವಾಗ ಪುದೀನ ಆ್ಯಂಡ್ ಕೊತ್ತಂಬರಿ, ಚಕ್ಕೆ ಲವಂಗ, ಇವಾಗ ಸ್ವಲ್ಪ ಕಾಯಿ ತುರಿ, ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿನೂ 1 ಸ್ಪೂನ್ ಹಾಕ್ಕೋಬೇಕು. ಇವಾಗ ಕುಕ್ಕರ್ ಇಟ್ಟು ಆಯಿಲ್ ಸ್ವಲ್ಪ ತುಪ್ಪ ಹಾಕ್ಬೇಕು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಆಮೇಲೆ 1-2 ಪಲಾವ್ ಐಟಮ್ಸ್ ಹಾಕಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಆನಿಯನ್, ಅದಾದಮೇಲೆ ಸ್ವಲ್ಪ ಪುದೀನ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಆನಿಯನ್ ಆ್ಯಂಡ್ ಪುದೀನ ಫ್ರೈ ಆಗ್ತಿದೆ. ಅದು 1-2 ನಿಮಿಷ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಬಟಾಣಿನ ಹಾಕಬೇಕು. ಆದಮೇಲೆ ಬಟಾಣಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ನಮ್ಮ ದಕ್ಷುನು ಹೆಲ್ಪ್ ಮಾಡಕ್ಕೆ ಬಂದಿದ್ದಾನೆ ನನಗೆ. ಅಲ್ಲಮ್ಮ ದಕ್ಷು, ಹಾಯ್ 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 ದಕ್ಷು. ಇವಾಗ ರುಬ್ಬಿರೋ ಮಸಾಲೆನ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಸ್ವಲ್ಪ ಗರಂ ಮಸಾಲ, ಇವಾಗ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಗ್ರೇವಿಗೆ ಹಾಕಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್ ಕುಗ್ಸ್ಕೊಂಡ್ರೆ ಗ್ರೇವಿ ರೆಡಿ. ಸೊ ಪೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕರಿಯಬೇಕು. ಎಣ್ಣೆ ಕಾದಿದೆ. ಪರ್ಫೆಕ್ಟ್. ಗ್ರೇವಿ ಟೇಸ್ಟ್ ಚೆನ್ನಾಗೇ ಇತ್ತು. ಅಮ್ಮ ಕೂಡ ಚೆನ್ನಾಗಿದೆ ಅಂದರು. ಸೊ ತಿಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ದಕ್ಷಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೊಂಡೋದ್ರು ಅಮ್ಮ. ಆಮೇಲೆ ಅವನ್ನ ರೆಡಿ ಮಾಡಿ ಆಟ ಆಡ್ತಾಯಿದ್ದ. ಮಲ್ಗೋ ಟೈಮ್ ಆಗಿದ್ರು ಇನ್ನೂ ಮಲಗಿರಲಿಲ್ಲ, ಅವನು ಆಟ ಆಡ್ಕೊಂಡು ಕೂತಿದ್ದ. ಆ್ಯಂಡ್ ಈ ಕಡೆ ಅಮ್ಮ ಪಪ್ಪಾಯ ಹಣ್ಣಾಗಿತ್ತು ಅಂತ ಕಟ್ ಮಾಡಿ ಕೊಡ್ತಾಯಿದ್ರು. ದಕ್ಷು ಫ್ರೂಟ್ ತಿನ್ನೋಕ್ಕೆ ಹೆಂಗೆ ಆಡ್ತಾನೆ ನೋಡಿ. ಕುಯ್ಯೋದಲ್ಲಮ್ಮ ತಿನ್ನೋದು. ಹೆಂಗೆ ತಿಂತೆ ತೋರಿಸು. ಹೆಂಗೆ ತಿಂತಮ್ಮ, ಹೆಂಗೆ ತಿಂತೆ ಹಣ್ಣು? ಅದು ಎಷ್ಟು ತಿನ್ಬಿಟ್ಟೋರು ಕಡ್ಕೊಳ ನೋಡೆ. ಸಾಕು. ನೋಡಿದ್ರಲ್ಲ ಹೆಂಗಾಡ್ತಾನೆ ಅಂತ. ಫ್ರೂಟ್ನ ಕಟ್ ಮಾಡೋಕ್ಕೂ ಟೈಮ್ ಕೊಡಲ್ಲ, ಫಸ್ಟ್ ಕೊಟ್ಬಿಡ್ಬೇಕು ಹಂಗೆ ತಿನ್ನೋಕ್ಕೆ. ಇವತ್ತಿನ್ನೂ ನಿದ್ದೆ ಬೇರೆ ಬಂದಿಲ್ಲ. ಆಲ್ರೆಡಿ ಟೈಮು 12:30 ಆಗಿದೆ. ಇಷ್ಟೊತ್ತಿಗೆ ಮಲ್ಬಿಡ್ಬೇಕಿತ್ತು. ತಲೆ ಸ್ನಾನ ಬೇರೆ ಮಾಡಿಸಿರೋದು. ಇನ್ನು ಆಟ ಆಡ್ತೈತೆ ಇವತ್ತಿನ್ನು.
ನಿದ್ದೆ ಬಂದಿಲ್ವಾ ನಿಂಗೆ? ಫೈನಲಿ ದಕ್ಷನ್ ಮಲಗಿಸ್ದೆ. ಊಟ ಮಾಡಿಸಿ ಒಂದೇ ಸತಿ ಮಲಗಿಸ್ಬಿಟ್ಟಿದ್ದೀನಿ. ಟೈಮ್ ಆಲ್ರೆಡಿ 2:30 ಆಗಿತ್ತು. ಇವತ್ತು ಯಾಕೋ ಮಲಗಲಿಲ್ಲ ನಮ್ಮ ಪಾಪು. ನಾನು ಮೂವಿ ನೋಡ್ಕೊಂಡು ಕೂತಿದ್ದೆ ಅವನ್ನ ಮಲಗಿಸಿ. ಇನ್ನೇನು ಕೆಲಸ, ಅವ್ನು ಮಲ್ಕೊಂಡ್ರೆ ಸ್ವಲ್ಪ ರೆಸ್ಟು ನನಗೆ. ಬೆಳಗಿನ ತಿಂಡಿ ಕತೆ ಆಯಿತು. ಸೊ ಇವಾಗ ಮಧ್ಯಾಹ್ನ ಊಟದ ಟೈಮ್. ಅನ್ನಕ್ಕೆ ಇಟ್ಟಿದ್ದಾರೆ ಬಸ್ಸಾರು ಇವಾಗ ಅನ್ನಕ್ಕೆ. ಸೊ ಜೊತೆಗೆ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇವಾಗ ರೆಡಿ ಮಾಡ್ಕೊಳ್ಳೋದು ಪಕೋಡ ಮಾಡೋಕ್ಕೆ. ಉಪ್ಪಕ್ಕೆ ಸೋಡಾ ಬೇಡ. ನೀರು ಹಾಕಿ ಕಲಸ್ರಿ. ನೀರು ಹಾಕಿ ಕಲ್ಸ್ಕೊಳ್ಳಿ ಎಲ್ಲ. ಪಕೋಡ ಪಕೋಡ ಕಲಸಿದ್ದಾಯಿತು. ಇವಾಗ ಎಣ್ಣೆಗೆ ಹಾಕಿ ಕರೆದು ತಿನ್ನೋದೆ. ಬಿಸಿ ಬಿಸಿ ಪಕೋಡ, ರುಚಿ ರುಚಿ ಪಕೋಡ. ಏನ್ ಬಾಬಿದಾ, ಚೆನ್ನಾಗಿದ್ಯಾ? ಎದ್ದ ನೋಡಿ ನಮ್ಮ ಚಿಲ್ಟೇರಿ. ಇವಾಗ ಫುಲ್ ಪ್ಲೇಯಿಂಗ್ ಟೈಮ್ ದಕ್ಷದು. ಎದ್ದ ತಕ್ಷಣ ಸ್ಟಾರ್ಟು. ದಕ್ಷಗೀಗ 2 ಜಡೆ ಹಾಕದ. ನಮ್ಮ ಪಾಪುಗಿನ್ನೂ ಹೇರ್ಸ್ ತಗ್ಸಿಲ್ದೇ ಇರೋ ಕಾರಣ ಕೂದಲು ಬಂದು ಮುಖದ ಮೇಲೆ ಬೀಳೋದು. ಇವಾಗಂತೂ ಇನ್ನೂ ಬೆಳೆದ್ಬಿಟ್ಟಿದೆ ಕೂದಲು. ಸೊ 2 ಜಡೆ ಹಾಕಿಬಿಟ್ಟಿದ್ದೀನಿ. ಆಡ್ತಿದ್ದಾನೆ ಇವಾಗ. ಊಟ ಮುಗಿಸಿ ಕೂತಿದ್ವಿ. ಥಂಡಿ ಬೇರೆ ಅಲ್ವಾ ಅಂತ ಅಮ್ಮ ಹಾಸಿಗೆ ಹಾಸ್ಬಿಡೋಣ ಅಂತಂದರೆ ದಕ್ಷು ಹಾಸ್ತಾನಂತೆ. ಅಲ್ಲೋಗಿ ನಿಂತ್ಕೊಂಡು ಸರ್ಕಸ್ ಹೊಡಿತಾ ಇದ್ದಾನೆ ಅದ್ರ ಮೇಲೆ ನಾನು ಹಾಸ್ತೀನಿ ಅಂತ. ಏನೇನು ಅವತಾರ ಆಡ್ತಾನೆ ನೋಡಿ ಮುಂದಕ್ಕೆ ಹಂಗೆ. ಹೇಳ್ರಪ್ಪ. ಈ ರೇಂಜಿಗೆ ಸರ್ಕಸ್ ಮಾಡಿದ್ರೆ ಹೊಟ್ಟೆ ಒಳಗೆ ಎಲ್ಲಿರುತ್ತೆ ತಿಂದಿರೋದಲ್ಲ. ಇನ್ನೇನು ಮಲ್ಗೋವರೆಗೂ ಇದೇ ಥರ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.